बेळगाव शहरात श्रीमंत व्यक्तींना लक्ष्य करून हनी ट्रॅप रचणाऱ्या एका फॅशन डिझायनर महिलेला टिळकवाडी पोलिसांनी अटक केली आहे। बागलकोट जिल्ह्यातील महालिंगपूर येथील दीपा अवटगी वय 33 असे अटक करण्यात आलेल्या आरोपी महिलेचे नाव आहे। तिच्या साथीदार शिवानंद मठपती सध्या फरार असून त्याचा शोध सुरू आहे। शिवानंद हा बेळगाव जिल्ह्यातील हुक्केरी तालुक्यातील रहिवासी असून तो श्रीमंत व्यक्तीबद्दल माहिती दीपा हिला पुरवत असल्याचे तपासात समोर आले आहे। पोलिसांनी दिलेल्या माहितीनुसार आरोपी दीपा अवटगी ही इंस्टाग्राम आणि फेसबुक सारख्या सोशल मीडियाच्या माध्यमातून श्रीमंत व्यक्तींची ओळख वाढवत होती। त्यानंतर त्यांच्याशी अश्लील चॅट करत त्यांना बेळगाव शहरातील लॉज मध्ये भेटण्यासाठी बोलवत होती। लॉज मध्ये आलेल्या व्यक्तीला आधी अंघोळ करून घेण्यास सांगत होती। संबंधित व्यक्ती बाथरूम मध्ये गेल्यानंतर बाहेरून दरवाजा लावून लॉक करून त्यानंतर त्या व्यक्तीचा मोबाईल फोन, रोख रक्कम आणि कारच्या चाव्या घेऊन ती तेथून फरार होत होती। या प्रकरणानंतर बाथरूम मध्ये अडकलेल्या व्यक्तीला दुसऱ्या क्रमांकावरून फोन करून पैशांची मागणी केली जात असे। पैसे न दिल्यास पोलिसांना तक्रार करून गुन्हा दाखल करण्याची धमकी दिली जात होती असे पोलिसांनी सांगितले आहे। ತಿಲಕವಾಡಿ ಪೊಲೀಸ್ ಒಂದು ಲೇಡಿ ಆಫೆಂಡರ್ಗೆ ಸೆಕ್ಯೂರ್ ಮಾಡಿದ್ದಾರೆ। ಅವಳ ಹೆಸರು ದೀಪಾ ಮಹಾಲಿಂಗ ಅವಡ್ಗಿ। ಇವಳದು ಮೋಡಸ್ ಏನಿದೆ ಅಂದರೆ ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ। ಇವನು ಸಂಕೇಶ್ವರದವನು ಇದ್ದಾನೆ। ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ। ಇವ್ರದ್ದು ಪರಿಚಯ ಇದೆ। ಇವರ ಮೋಡಸ್ ಏನಿದೆ ಅಂದರೆ ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ। ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು। ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ। ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ, ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ। ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ। ಇವರು ಲಾಡ್ಜ್ಗೆ ಹೋದರೆ ಅವರು ಹೇಳ್ತಾರೆ ನೀವು ಫ್ರೆಶ್ ಆಗಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ। ಆವಾಗ ಯೂಶ್ವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ। ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡಿಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರ ಇದು ಮಾಡಿಕೊಂಡು ಕಳ್ಳತನ ಮಾಡ್ತಾರೆ। ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿತ್ತು। ಆವಾಗಿಂದ ನಮ್ಮ ಪೊಲೀಸರು ಇವರಿಗೆ ಹುಡುಕ್ತಾ ಇದ್ದರು। ಜಾನ್ವರಿನಲ್ಲಿ ಕೂಡ ಈ ವರ್ಷ ಜನವರಿ ತಿಂಗಳಲ್ಲಿ ಕೂಡ ಒಂದು ಇದೇ ಥರ ಈ ಒಂದು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ। ನಮ್ಮಲ್ಲಿ ಒಂದು ಬೆಳಗಾವಿ ನಗರದಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿ ಘಟನೆ ಆಗಿತ್ತು। ಮೊನ್ನೆ ನಮ್ಮ ಅಧಿಕಾರಿಗಳು ಈ ಲೇಡಿಗೆ ಸೆಕ್ಯೂರ್ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ। ಈ ಲೇಡಿ ಕಡೆಯಿಂದ 11 ಮೊಬೈಲ್ ಫೋನ್, ಒಂದು ಸ್ಯಾಮ್ಸಂಗ್ ಕಂಪನಿದು ಟ್ಯಾಬ್ ಮತ್ತು 2 ಕಾರ್ ಜಪ್ತು ಮಾಡಲಾಗಿದೆ। ಒಟ್ಟು 32,86,000 ವಸ್ತುಗಳು ಈ ಲೇಡಿಯಿಂದ ಸೆಕ್ಯೂರ್ ಆಗಿದೆ। ಆರೋಪಿ ನಂಬರ್ 2 ಇವನು ಇನ್ನೂ ಆಬ್ಸ್ಕಾಂಡಿಂಗ್ ಇದ್ದಾನೆ, ಇವನಿಗೆ ಕೂಡ ನಾವು ಬೇಗನೆ ಪತ್ತೆ ಮಾಡ್ತೀವಿ। ನಮ್ಮದು ಎಲ್ಲ ಸಾರ್ವಜನಿಕರೇ ಒಂದು ರಿಕ್ವೆಸ್ಟ್ ಇದೆ, ಈ ಥರ ಸೆಕ್ಸ್ ಚಾಟ್ ಆಗಲಿ ಅಥವಾ ಎಸ್ಕಾರ್ಟ್ ಸರ್ವಿಸಸ್ ಆಗಲಿ ಅದರಲ್ಲಿ ಇದು ಹಿಡನ್ ರಿಸ್ಕ್ ಯಾವಾಗಲೂ ಇರುತ್ತೆ। ಇವರು ಈ ಥರ ಕಳ್ಳತನ ಮಾಡ್ಬೋದು ಅಥವಾ ಒಂದು ಹಿಡನ್ ಕ್ಯಾಮೆರಾಯಿಂದ ಆ ಪ್ರೈವೇಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು। ಸೊ ಅಂಥವರಿಂದ ನೀವು ಸ್ವಲ್ಪ ಅಲರ್ಟ್ ಇರಬೇಕು ಟು ಅವಾಯ್ಡ್ ದಿಸ್ ಕೈಂಡ್ ಆಫ್ ಇನ್ಸ್ಟೆನ್ಸಸ್। ಲಿವ್ ಇನ್ ರಿಲೇಷನ್ಶಿಪ್ ಹೇಳ್ಬೋದು, ಬಟ್ ಅದು ಕನ್ಫರ್ಮ್ ಹಾಕಿ ಆಗಲ್ಲ। ಇಲ್ಲ, ಇವರಿಗೆ ಈ ಬ್ಯಾಂಗ್ಳೂರು ಪೊಲೀಸ್ ಕೂಡ ಈ ಲೇಡಿಗೆ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಮತ್ತು ನ್ಯೂಸ್ ಪೇಪರ್ನಲ್ಲಿ ಯಾವಾಗಲೂ ಈ ಥರ ಬರ್ತಾ ಇರ್ತದೆ। ಸೊ people should avoid this kind of shady websites or friendship request. That is the advice that we can give. या घटनेची नोंद बेळगावच्या टिळकवाडी पोलीस ठाण्यात करण्यात आली असून निरीक्षक परशुराम पुजारी यांच्या नेतृत्वाखालील पथकाने कारवाई करून आरोपी महिलेला अटक केली आहे। त्यानंतर तिला स्टेशन बेलवर सोडण्यात आले आहे। दरम्यान पोलिसांनी आरोपीकडून एकूण 32,86,000 रुपयांच्या मालमत्तेची जप्ती केली आहे। यात एक फॉर्च्युनर कार, एक मारुती सुझुकी एस क्रॉस, 11 मोबाईल, एक टॅब, एक डोंगल, 3 कारच्या चाव्या तसेच 14,000 रुपये रोख रक्कम यांचा समावेश आहे। या प्रकरणाचा पुढील तपास टिळकवाडी पोलीस करत आहेत। अशा आणखीन अपडेटसाठी फॉलो करा व्हॉइस ऑफ विनुग्रामला।